ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಬೆದರಿಕೆ ನಿಂದನೆ ಪ್ರಕರಣಗಳು 21% ಹೆಚ್ಚಳವಾಗ್ಬಿಟ್ಟಿದೆ. ಅದರಲ್ಲಿ ಯುವಕರೇ ಈ ಪ್ರಕರಣಗಳ ಕೃತ್ಯಗಳಲ್ಲಿ ಹೆಚ್ಚಾಗಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಕಾಲ ಕಳೆಯೋರು ಕೂಡ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಮಹಿಳೆಯರಿಗೆ ನಿಂದನೆ ಕೂಡ ಜಾಸ್ತಿ ಆಗ್ತಾ ಇದೆ. ದ್ವೇಷದ ಸಂದೇಶ, ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು 2025ರ 9 ತಿಂಗಳಲ್ಲಿ 953 ಪ್ರಕರಣಗಳು ದಾಖಲಾಗ್ಬಿಟ್ಟಿದೆ. ಇದು ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿಕೊಂಡ್ರೆ 51% ಹೆಚ್ಚಳವಾಗಿದೆ. ಪೊಲೀಸರು 300ಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ತೆಗೆದುಹಾಕಿ 50ಕ್ಕೂ ಹೆಚ್ಚು ಖಾತೆಗಳನ್ನ ನಿರ್ಬಂಧಿಸಿದ್ದಾರೆ. ಯುವತಿಯರು ಸಹ ಎಚ್ಚರಿಕೆಯಿಂದ ತಮ್ಮ ಫೋಟೋಗಳನ್ನ ಪೋಸ್ಟ್ ಮಾಡಬೇಕು ಎನ್ನುವಂತಹ ಸಂದೇಶವನ್ನ ಪೊಲೀಸ್ ಇಲಾಖೆ ರವಾನಿಸಿದೆ. ಬೆಂಗಳೂರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ, ನಿಂದನೆ ಮಾಡುವಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಕ್ರೈಮ್ ಪ್ರಕರಣಗಳಲ್ಲಿ 2024ಕ್ಕೆ ಕಂಪೇರ್ ಮಾಡಿದ್ರೆ 21% ಹೆಚ್ಚಳ ಆಗಿದೆ ಅಂತ ಪೊಲೀಸರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫೋಟೋ ಪೋಸ್ಟ್ ಮಾಡೋ ಮುನ್ನ ಯುವತಿಯರು ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ಸಂದೇಶವನ್ನ ಈ ಮೂಲಕ ತಿಳಿಸಿದ್ದಾರೆ. ಇನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಾಚ್ಯ ಶಬ್ದಗಳ ಪದಬಳಕೆ ಹೆಚ್ಚಾಗ್ಬಿಟ್ಟಿದೆ. ಮಹಿಳೆಯರನ್ನ ಬೇಕಾಬಿಟ್ಟಿ ನಿಂದಿಸೋದು, ದ್ವೇಷದ ಸಂದೇಶವನ್ನ ಕಳಿಸೋದು, ಬೆದರಿಕೆ ಹಾಕೋದು, ಕೋಮು ಸಾಮರಸ್ಯ ಕದಡುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರ ವಿರುದ್ಧ ಪೊಲೀಸರು ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು 2025ರ ಮೊದಲ 9 ತಿಂಗಳಲ್ಲಿ 953 ಪ್ರಕರಣಗಳು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ನಿಜ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ನಂತಹ ಆನ್ಲೈನ್ ಮೀಡಿಯಾಗಳಲ್ಲಿ ಮುಂಜಾನೆಯಿಂದ ಸಂಜೆವರೆಗೂ, ರಾತ್ರಿವರೆಗೂ ಜನರು ಬಳಕೆ ಮಾಡ್ತಾನೆ ಇರ್ತಾರೆ. ಯಾರದೋ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಮಾಡ್ತಾರೆ, ಸಂದೇಶಗಳನ್ನ ಕಳಿಸ್ತಾರೆ. ತನ್ನಿಷ್ಟದ ನಟನಿಗೆ ಅಥವಾ ನಟಿಗೆ ಯಾರಾದ್ರೂ ಬೈದ್ರೆ ಅವರ ವಿರುದ್ಧ ಬೆದರಿಕೆ ಹಾಕೋದು, ಕೋಮು ಸಂಘರ್ಷ ಹುಟ್ಟುವಂತಹ ರೀತಿ ಕಮೆಂಟ್ಸ್ ಗಳನ್ನ ಮಾಡೋದು ಸೇರಿದಂತೆ ನಾನಾ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ದಿನನಿತ್ಯ ನಾವು ಕೂಡ ಅದನ್ನ ಗಮನಿಸ್ತಾನೆ ಇರ್ತೀವಿ. 953 ಕಂಪ್ಲೇಂಟ್ಸ್ಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಇಂತಹ ರೀತಿಯ ಪ್ರಕರಣಗಳ ವಿರುದ್ಧ ಈ ವರ್ಷ ದಾಖಲಾಗಿರುವುದು ಬರೋಬ್ಬರಿ 953 ದೂರು ದಾಖಲಾಗಿದೆ. ಇನ್ನು ದಾಖಲಾಗದೇ ಇರುವಂತಹ ಕಂಪ್ಲೇಂಟ್ಸ್ಗಳು ಇನ್ನೆಷ್ಟಿರ್ಬೋದು ಯೋಚನೆ ಮಾಡಿ. ಇದು 2023ಕ್ಕೆ ಕಂಪೇರ್ ಮಾಡಿದ್ರೆ 51% ಹೆಚ್ಚಾಗಿದೆ. 2024ಕ್ಕೆ ಕಂಪೇರ್ ಮಾಡಿದ್ರೆ 21% ಹೆಚ್ಚಳವಾಗಿದೆ. ಈ ವರ್ಷ ಪೊಲೀಸರು 300ಕ್ಕೂ ಹೆಚ್ಚು ಇಂಥ ಪೋಸ್ಟ್ಗಳನ್ನ ತೆಗೆದುಹಾಕಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ, ಬ್ಲಾಕ್ ಮಾಡಿಸಿದ್ದಾರೆ. ಇನ್ನು ಇತ್ತೀಚೆಗೆ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ 5 ಸಾಮಾಜಿಕ ಜಾಲತಾಣ ಖಾತೆಗಳ ವಿರುದ್ಧ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಜನರಿಗೆ ಸಮಸ್ಯೆ ಉಂಟಾಗುವಂತಹ ಚಟುವಟಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜರುಗದಂತೆ ಕಾಪಾಡಿಕೊಳ್ಳೋದಕ್ಕೆ ಪೊಲೀಸರು ಸೋಷಿಯಲ್ ಮೀಡಿಯಾಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ. ಇಂತಹ ಚಟುವಟಿಕೆಗಳು ಕಂಡ ಕೂಡಲೇ ಪ್ರಕರಣಗಳನ್ನ ದಾಖಲಿಸಲಾಗುತ್ತೆ. ಸಮಾಜಕ್ಕೆ ತೊಂದರೆ ಉಂಟು ಮಾಡುವಂತಹ ವಿಚಾರಗಳನ್ನ ಪೋಸ್ಟ್ ಮಾಡುವವರ ವಿರುದ್ಧ ಸ್ವಯಂ ಪ್ರೇರಿತವಾಗಿ ಪ್ರಕರಣಗಳನ್ನ ಕೂಡ ದಾಖಲಿಸುತ್ತೇವೆ ಅಂತ ಪೊಲೀಸರು ಹೇಳಿದ್ದಾರೆ. ಅವಹೇಳನಕಾರಿ ಪೋಸ್ಟ್ಗಳು ಮತ್ತು ಕೋಮು ಸಾಮರಸ್ಯ ಕದಡಲು ಯತ್ನಿಸುವಂತಹ ಪೋಸ್ಟ್ಗಳ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ DG ಮತ್ತು IGP MA ಸಲೀಂ ಅವರು ಖಾಸಗಿ ಮಾಧ್ಯಮವೊಂದಕ್ಕೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯುವಕರೇ ಇಂಥ ವಿಚಾರಗಳಲ್ಲಿ ಹೆಚ್ಚು ಭಾಗಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಹಾಕೋದು, ಜೀವಹಾನಿ ಸಂದೇಶ, ಅವಾಚ್ಯ ಶಬ್ದಗಳ ಪದಬಳಕೆ, ನಿಂದಿಸುವಂತಹ ಪ್ರಕರಣದಲ್ಲಿ ಹೆಚ್ಚಾಗಿ ಯುವ ಜನರೇ ಭಾಗಿಯಾಗ್ತಾ ಇರೋದು ನಿಜಕ್ಕೂ ಬೇಜಾರಿನ ವಿಚಾರ. ಯುವ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಲೈಕ್ಗಳು, ಹೆಚ್ಚು ಫಾಲೋವರ್ಸ್ಗಳನ್ನ ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅಪರಿಚಿತರೊಂದಿಗೆ ಬೆರೆಯುತ್ತಾರೆ ಮತ್ತು ಮೋಸ ಹೋಗ್ತಾರೆ. ಯುವ ಜನರು ಸೋಷಿಯಲ್ ಮೀಡಿಯಾ ಬಳಕೆ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಅಂತ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಅನೇಕ ಹೆಣ್ಣುಮಕ್ಕಳು ಕೂಡ ಮತ್ತೆ ಮಹಿಳೆಯರು ಕೂಡ ತಮ್ಮ ಫೋಟೋಗಳನ್ನ ಯಾವುದೇ ಮುಂಜಾಗ್ರತೆ ಇಲ್ಲದೆ ಪೋಸ್ಟ್ ಮಾಡ್ತಾರೆ. ಈ ಫೋಟೋಗಳನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಅಂತರ್ಜಾಲದಿಂದ ಆ ಫೋಟೋಗಳನ್ನ ತೆಗೆದುಹಾಕೋದಕ್ಕೆ ಹಣಕ್ಕಾಗಿ ಮಹಿಳೆಯರನ್ನ ಬ್ಲಾಕ್ ಮೇಲ್ ಮಾಡಿದಂತಹ ಪ್ರಕರಣಗಳು ಕೂಡ ಹೆಚ್ಚಾಗಿದೆ. ಈಗಾಗಲೇ ನಾವು ಕಳೆದ ಕೆಲ ದಿನಗಳ ಹಿಂದೆ ನೋಡಿದ್ವಿ, ಕಾಮೆಂಟ್ಸ್ ಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ವಿಚಾರದಲ್ಲೂ ಕೂಡ ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಒಟ್ಟಾರೆ ಇನ್ನು ಮುಂದೆ ಕಾಮೆಂಟ್ಸ್ ಮಾಡೋದಾಗ್ಲಿ ಅಥವಾ ಅಶ್ಲೀಲ ಪದ ಬಳಕೆಗಳನ್ನ ಮಾಡೋದಕ್ಕೂ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ನಮ್ಮ ಆಶಯ.